ರಾಜಸ್ಥಾನ ಎನ್ನುವುದು ಪ್ರವಾಸಿಗರ ಸ್ವರ್ಗ. ಪ್ರತಿ ವರ್ಷ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಇನ್ನು ಸುಂದರ ಪರ್ವತ ಶ್ರೇಣಿ, ಅದ್ಭುತ ಅರಮನೆಗಳು, ಸುಭದ್ರ ಕೋಟೆಗಳು ಇಲ್ಲಿ ಹೊಸ ಅನುಭವವನ್ನ ನೀಡುತ್ತೆ. ಒಂದೊಳ್ಳೆ ಪ್ರವಾಸಕ್ಕೆ ಬೇಕಾದಂತಹ ಸಾಕಷ್ಟು ಅದ್ಭುತ ತಾಣ ಇಲ್ಲಿವೆ. ನೀವೇನಾದ್ರೂ ಇಲ್ಲಿಗೆ ಭೇಟಿ ನೀಡಬೇಕು ಅಂತ ಯೋಚಿಸಿದ್ರೆ ಈ ಸುದ್ದಿ ನಿಮಗಾಗಿ. ಶ್ರೀಮಂತ ಇತಿಹಾಸ ಹೊಂದಿರುವ ರಾಜಸ್ಥಾನದ ಬಗ್ಗೆ ಎಷ್ಟು ವಿವರಣೆ ನೀಡಿದ್ರೂ ಕಡಿಮೆಯೇ. ರಾಜಸ್ಥಾನವು ದೇಶದ ಅತ್ಯಂತ ಬೇಡಿಕೆಯ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ರಾಜಸ್ಥಾನ ರಾಜ್ಯದ ಪ್ರವಾಸವು ಕೇವಲ ಭಾರತೀಯರಿಗೆ ಮಾತ್ರವಲ್ಲ, ವಿದೇಶಿಗರಿಗೂ ಅಚ್ಚುಮೆಚ್ಚಿನದಾಗಿದೆ. ಒಂದು ಕಾಲದಲ್ಲಿ ಇದು ವಿವಿಧ ರಾಜ ಕುಟುಂಬಗಳ ನೆಲೆಯಾಗಿತ್ತು. ಇನ್ನು ಅದ್ದೂರಿ ಅರಮನೆಗಳು, ಕೋಟೆಗಳು ಮತ್ತು ಉದ್ಯಾನವನಗಳು ರಾಜಸ್ಥಾನದ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಐತಿಹಾಸಿಕತೆಗಳಿಗೆ ಕನ್ನಡಿಯಾಗಿದೆ. ಸೆಲೆಬ್ರಿಟಿಗಳ ಮದುವೆಗಳು ಇಂತಹ ಸುಂದರ ಕಟ್ಟಡಗಳಲ್ಲಿ ನಡೆಯುತ್ತವೆ. ಅದಕ್ಕಾಗಿಯೇ ಅಂತಹ ಸ್ಥಳಗಳಿಗೆ ಭೇಟಿ ನೀಡಲು ಅನೇಕರು ಬಯಸುತ್ತಾರೆ. ನೀವು ಆ ಲಿಸ್ಟ್ ನಲ್ಲಿದ್ರೆ ನಿಮಗಾಗಿ ಈ ಸಂತಸದ ಸುದ್ದಿ. ಹೌದು, ಇಂಡಿಯನ್ ರೈಲ್ವೆ ಗೋಲ್ಡನ್ ಸೌಂಡ್ಸ್ ಆಫ್ ರಾಜಸ್ಥಾನ ಎಂಬ ಪ್ರವಾಸ ಪ್ಯಾಕೇಜ್ ರಿಲೀಸ್ ಮಾಡಿದೆ. ಕಡಿಮೆ ದರದ ಪ್ಯಾಕೇಜ್ ನಲ್ಲಿ ಜಸ್ಮೇಲರ್, ಜೋಧ್ಪುರ, ಉದಯ್ಪುರ ಸೇರಿದಂತೆ ವಿವಿಧ ತಾಣಗಳನ್ನ ಪ್ರವಾಸದಲ್ಲಿ ಆನಂದಿಸಬಹುದು. ಮೊದಲ ದಿನ ಹೈದರಾಬಾದ್ ವಿಮಾನ ನಿಲ್ದಾಣದಿಂದ ವಿಮಾನ ಪ್ರಯಾಣ ಆರಂಭ. ನಾಥದ್ವಾರ, ಶ್ರೀನಾಥಾಜಿ ದೇವಸ್ಥಾನಕ್ಕೆ ಭೇಟಿ. ಎರಡನೇ ದಿನ ಚಿತ್ತೋರ್ಗಢಕ್ಕೆ ಕೋಟೆಗೆ ಭೇಟಿ. ಮೂರನೇ ದಿನ ಜಸ್ಮೇಲರ್ಗೆ ಹೊರಡುವುದು, ಮರುಭೂಮಿ ಶಿಬಿರದಲ್ಲಿ ತಂಗುವುದು. ನಾಲ್ಕನೇ ದಿನ ಲಾಂಗಾವೇಲಾ ಇಂಡೋ ಪಾಕ್ ಗಡಿಗೆ ಹೋಗುವುದು. ಇಲ್ಲಿರುವ ಯುದ್ಧ ಸ್ಮಾರಕಕ್ಕೆ ಭೇಟಿ ನೀಡಿ ತನೋತ್ ಮಾತಾ ಮಂದಿರಕ್ಕೆ ತೆರಳುವ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ಐದನೇ ದಿನ ಜಸ್ಮೇಲರ್ ಕೋಟೆಗೆ ಭೇಟಿ, ನಂತರ ಜೋಧ್ಪುರಕ್ಕೆ ಹೋಗುವುದು. ಆರನೇ ದಿನ ಮೆಹರಾನ್ಗಢ್ ಕೋಟೆಗೆ ಭೇಟಿ ನೀಡಿ ವಿಮಾನ ನಿಲ್ದಾಣಕ್ಕೆ ಹೊರಡುವುದು. ಅಲ್ಲಿಂದ ವಿಮಾನ ಪ್ರಯಾಣದ ಮೂಲಕ ಹೈದರಾಬಾದ್ಗೆ ವಾಪಸ್ ಪ್ರಯಾಣ ಮಾಡುವುದು. ವಿಮಾನದಲ್ಲಿ ಪ್ರಯಾಣಿಸುವ ಸಿಂಗಲ್ ಆಕ್ಯುಪೆನ್ಸ್ಗೆ 46,850 ರೂಪಾಯಿ ನಿಗದಿಪಡಿಸಿದ್ದು, ಇಬ್ಬರಿಗೆ 36,300 ರೂಪಾಯಿ ಪ್ರವಾಸ ಪ್ಯಾಕೇಜ್ಗೆ ಪಾವತಿಸಬೇಕಾಗುತ್ತದೆ. ಟ್ರಿಪಲ್ ಆಕ್ಯುಪೆನ್ಸಿಗೆ ಪ್ರಯಾಣಿಕರಿಗೆ 35,000 ನಿಗದಿಪಡಿಸಲಾಗಿದ್ದು, 5 ರಿಂದ 11 ವರ್ಷದ ಮಕ್ಕಳಿಗೆ ಹಾಸಿಗೆ ಸಹಿತ 32,500 ರೂಪಾಯಿ, ಇನ್ನು ಹಾಸಿಗೆ ರಹಿತ 29,150 ರೂಪಾಯಿ ಹಾಗೂ 2 ರಿಂದ 4 ವರ್ಷದ ಮಕ್ಕಳಿಗೆ 23,050 ರೂಪಾಯಿ ಪ್ರವಾಸ ಪ್ಯಾಕೇಜ್ಗೆ ಪಾವತಿ ಮಾಡಬೇಕಾಗುತ್ತದೆ. ವಿಮಾನ ಟಿಕೆಟ್, ಹೋಟೆಲ್ ವಸತಿ, ಪ್ರಯಾಣ ವಿಮೆ ಸೌಲಭ್ಯ ಇರಲಿದೆ. ಈ ಪ್ರವಾಸದ ಪ್ಯಾಕೇಜ್ 2025 ಜನವರಿ 19ರಿಂದ ಲಭ್ಯವಿದೆ. ಗೋಲ್ಡನ್ ಸಿಟಿ ಎಂದೇ ಜಸ್ಮೇಲಾರ್ ಪ್ರಖ್ಯಾತ. ಸುಂದರವಾದ ಮರಳಿನ ದಿಬ್ಬಗಳಿಗೆ ಜಸ್ಮೇಲಾರ್ ಹೆಸರುವಾಸಿಯಾಗಿದೆ. ರಾಜಸ್ಥಾನದ ಈ ಜಸ್ಮೇಲಾರ್ ಅನ್ನ ಗೋಲ್ಡನ್ ಸಿಟಿ ಎಂದೇ ಕರೆಯಲಾಗುತ್ತದೆ. ಜಸ್ಮೇಲಾರ್ ನಗರವು ತನ್ನದೇ ಆದ ಇತಿಹಾಸ, ಆನೆ, ಒಂಟೆ ಸಫಾರಿ, ಮರುಭೂಮಿ ಸಫಾರಿ, ಕೋಟೆಗಳು, ಅದ್ಭುತವಾದ ಅರಮನೆಗಳು, ಶಾಪಿಂಗ್, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸುಂದರವಾದ ಮರಳು ದಿಬ್ಬಗಳು ಮತ್ತು ಸೂರ್ಯಾಸ್ತಗಳಿಗೆ ಹೆಸರುವಾಸಿಯಾಗಿದೆ. ಜೋಧ್ಪುರ್ ಅನ್ನು ರಾಜಸ್ಥಾನದ ನೀಲಿನಗರ. ಜೋಧ್ಪುರ್ ಅನ್ನು ರಾಜಸ್ಥಾನದ ನೀಲಿನಗರ ಎಂದು ಬಣ್ಣಿಸಲಾಗುತ್ತದೆ. ಇನ್ನು ಈ ಜೋಧ್ಪುರ್ ರಾಜಸ್ಥಾನ ರಾಜ್ಯದ 2ನೇ ಅತಿ ದೊಡ್ಡ ನಗರವಾಗಿದೆ. ಈ ಜೋಧ್ಪುರ್ ತನ್ನ ಶ್ರೀಮಂತ ಇತಿಹಾಸದಿಂದ ಪ್ರವಾಸಿಗರನ್ನ ತನ್ನತ್ತ ಆಕರ್ಷಿಸುತ್ತಿದೆ. ಪ್ರಸಿದ್ಧವಾದ ಮೆಹರಾನ್ಗಢ್ ಕೋಟೆಯು ಮರುಭೂಮಿಯ ಸಮತಟ್ಟಾದ ನಗರದ ಮಧ್ಯೆಯಲ್ಲಿದೆ. ಮುಖ್ಯವಾಗಿ ಈ ಕೋಟೆಯು ಭಾರತದ ಅತಿ ದೊಡ್ಡ ಕೋಟೆಗಳಲ್ಲಿ ಒಂದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.